ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾವು ಈ ರೀತಿಯಾಗಿ ಪುಟ್ಟದಾಗಿರುವ ಒಂದು ಆರ್ಚ್ ವಿತ್ ಟಸಲ್ ಡಿಸೈನನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. 6 ಸ್ಟ್ರ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿಕೊಳ್ಳೋಣ. ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗಿಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ 4 ಚೈನ್ ಸ್ಟಿಚ್ಚು, 1 2 3 4. ಸ್ವಲ್ಪ ಸೌಂಡು ಡಿಸ್ಟರ್ಬೆನ್ಸ್ ಇರ್ಬೋದು ಇವತ್ತಿನ ವಿಡಿಯೋದಲ್ಲಿ. ನಮ್ಮ ಊರಿನಲ್ಲಿ ಮಳೆ ಜೋರಾಗಿ ಬರ್ತಿದೆ ಬೆಳಗ್ಗೆಯಿಂದ, ಹಾಗಾಗಿ ಈ ರೀತಿಯಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಇನ್ನು ನೆಕ್ಸ್ಟ್ 8 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5 6 7 8. ಈಗ ಏನು ಮಾಡಬೇಕಂದ್ರೆ 8 ಚೈನ್ ಸ್ಟಿಚ್ಚನ್ನು ಎಕ್ಸಾಕ್ಟ್ಲಿ 8 ಚೈನ್ ಸ್ಟಿಚ್ಚಿನ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಳಿಕ್ಕಿಲ್ಲ. ಇದು 8 ಚೈನ್ ಸ್ಟಿಚ್ಚಿನಲ್ಲಿ ಲಾಕ್ ಮಾಡೋದಿದ್ರೆ ಎಕ್ಸಾಕ್ಟಾಗಿ ಇಲ್ಲಿಗೆ ಬರ್ತದೆ. ಅದರ ಬದಲು 3 ಚೈನ್ ಸ್ಟಿಚ್ ಬ್ಯಾಕ್ ಬಂದು ಯು ಶೇಪಿನಾಗೆ ಬರುವಾಗೆ ಈ ರೀತಿಯಲ್ಲಿ ಯು ಶೇಪಲ್ಲಿ ಆರ್ಚ್ ಇರುವ ರೀತಿಯಲ್ಲಿ 3 ಚೈನ್ ಸ್ಟಿಚ್ಚು ಬ್ಯಾಕ್ ಬಂದು ಲಾಕ್ ಹಾಕಿಕೊಳ್ತಿದ್ದೀನಿ. ಪೂರ್ತಿ ವರ್ಕಿನ ಬೇಸ್ ಲೈನು ಇದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತದೆ. 4 ಚೈನ್ ಸ್ಟಿಚ್ಚು ಮತ್ತು 8 ಒಂದು ಸಿಂಗಲ್ ಕ್ರೋಶೆ ಮತ್ತು 8 ಚೈನ್ ಸ್ಟಿಚ್ ಹಾಕಿ ಅದು 3 ಚೈನ್ ಸ್ಟಿಚ್ಚು ಬ್ಯಾಕ್ ಬಂದುಬಿಟ್ಟು ಲಾಕ್ ಹಾಕ್ಕೊಳ್ಳಿಕ್ಕೆ ಅದೊಂದು ಆರ್ಚಿನಾಗೆ ಬರ್ತದೆ, ಒಂದು ಯು ಶೇಪಿನಾಗೆ. ನೋಡಿ ಈ ರೀತಿಯಲ್ಲಿ ಇದು ಯು ಶೇಪಲ್ಲಿದೆ ಅಲ್ಲ, ಅದೇ ರೀತಿಯಲ್ಲಿ ಬರ್ತದೆ. ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ಲಿ ಪ್ಲೇಸಿಗೆ ಲಾಕ್ ಮಾಡಿಕೊಳ್ಳೋಣ ಸಿಂಗಲ್ ಕ್ರೋಶೆ. ಇನ್ನು 8 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಒನ್ 2 3 4 5 6 7 8. 3 ಚೈನ್ ಸ್ಟಿಚ್ಚು ಬ್ಯಾಕ್ ಬಂದುಬಿಟ್ಟು ಎಲ್ಲ ಗೊತ್ತಾ ಈ ರೀತಿ ಯು ಶೇಪಲ್ಲಿ ಲಾಕ್ ಹಾಕಿಕೊಳ್ಳೋಣ ಸಿಂಗಲ್ ಕ್ರೋಶೆ. ಇದೇ ರೀತಿಯಲ್ಲಿ ಬೇಸ್ ಲೈನನ್ನು ಕಂಟಿನ್ಯೂ ಮಾಡೋಣ. 8 ಚೈನ್ ಸ್ಟಿಚ್ಚು ಮತ್ತು 3 ಚೈನ್ ಸ್ಟಿಚ್ಚು ಬ್ಯಾಕ್ ಬಂದು ಈ ರೀತಿ ಯು ಶೇಪಲ್ಲಿ ಬರುವ ಹಾಗೆ ಮಾಡಿ ಸಿಂಗಲ್ ಕ್ರೋಶೆ, 4 ಚೈನ್ ಸ್ಟಿಚ್ಚು ಸಿಂಗಲ್ ಕ್ರೋಶೆ. ಇದೇ ರೀತಿ ಕಂಟಿನ್ಯೂ ಮಾಡೋಣ ವರ್ಕನ್ನು. ಈಗ ನಾವು ಫ್ಯಾಬ್ರಿಕ್ನ ಎಂಡಿಗೆ ಬಂದಿದ್ದೀವಿ. ಇಲ್ಲಿ 4 ಚೈನ್ ಸ್ಟಿಚ್ ಹಾಕಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಚೈನ್ ಸ್ಟಿಚ್ ಹಾಕಿ ಈ ಉಳಿದ ಥ್ರೆಡ್ಡನ್ನು ನಾನು ಟ್ರಿಮ್ ಮಾಡಿಕೊಳ್ತೀನಿ. ಇದಿಷ್ಟು ಬೇಸ್ ಲೈನ್ ಆಗಿರ್ತದೆ ಈ ರೀತಿಯಲ್ಲಿ. ಇನ್ನೀಗ ನೆಕ್ಸ್ಟ್ ಥ್ರೆಡ್ಡಿಗೆ ನಾವಿಲ್ಲಿ ಫಸ್ಟಿಗೊಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ, ಆ ಸಿಂಗಲ್ ಕ್ರೋಶೆ ಹಾಕಿದ್ದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನು 4 ಚೈನ್ ಸ್ಟಿಚ್ಚಿನ ಗ್ಯಾಪಿನಲ್ಲಿಯೂ 3 ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. 1 2 3 ಇದಿಷ್ಟು 4 ಸಿಂಗಲ್ ಕ್ರೋಶೆ ಗ್ಯಾಪಿನಲ್ಲಿ ಆಯಿತು. ಇಲ್ಲಿ ಸಿಂಗಲ್ ಕ್ರೋಶೆ ಹಾಕಿದಲ್ಲಿ ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ ಈ ರೀತಿಯಾಗಿ ನೀಡಲ್ ಮೇಲೆ ಒಂದು ಲೂಪ್ ಇದೆ ಥ್ರೆಡ್ಡಿದ್ದು, ಇನ್ನೊಂದು ಲೂಪ್ ಈ ರೀತಿ ತೆಗೆದುಕೊಂಡು 2 ಇದೆ ಅಲ್ವಾ, ಈ ಯು ಶೇಪಿನ ಆರ್ಚ್ ಇತ್ತಲ್ವ ಅದರೊಳಗೆ ಬರುವ ಆವಾಗ ಇಲ್ಲಿ 3 ಲೂಪ್ ಕಾಣ್ತದಲ್ಲ,
3 ಲೂಪನ್ನು ಒಟ್ಟಿಗೆ ಹೊರಗಡೆ ಎಳೆಯುವ, ಅದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಬರೋದಕ್ಕೆ ಇಲ್ಲೀಗ ಒಂದು ಹಾಫ್ ಡಬಲ್ ಕ್ರೋಶೆ ಆಗಿದೆ. ಟೋಟಲ್ 3 ಹಾಕಿಕೊಳ್ಬೇಕು. ಇದು ಸೆಕೆಂಡ್ ಇದು ಹಾಫ್ ಡಬಲ್ ಕ್ರೋಶೆ. ಇನ್ನೀಗ ಇನ್ನೊಂದು ಹಾಕಿಕೊಳ್ಳುವ, ಥರ್ಡ್ ಒನ್ ಹಾಫ್ ಡಬಲ್ ಕ್ರೋಶೆ ಹಾಕಿಕೊಂಡಾದ್ಮೇಲೆ ಈ ರೀತಿ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಇದರೊಳಗಡೆ 3 ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ಇಟ್ಕೊಂಡು ಇದರೊಳಗಡೆ ಇನ್ಸರ್ಟ್ ಮಾಡೋಣ. ಹೀಗೆ ಈ ರೀತಿಯಲ್ಲಿ ಇಲ್ಲಿ ಬೀಡ್ ಲಾಕ್ ಹಾಕೊಳ್ಳಿಕ್ಕಿಲ್ಲ. ಇವಾಗ ಸೀದಾ ಇಲ್ಲಿ ಬಂದುಬಿಟ್ಟು ಒಂದು ಬೀಡ್ ಲಾಕ್ ಹಾಕಿಕೊಳ್ಳೋದು ಈ ರೀತಿಯಲ್ಲಿ. ಅದು ಆವಾಗ ಟ್ರಯಾಂಗಲ್ ಶೇಪಲ್ಲಿ ಕೂತ್ಕೊಳ್ತದೆ ಈ ರೀತಿಯಾಗಿ. ನೋಡಿ ಇಲ್ಲಿ ಟ್ರಯಾಂಗಲ್ ಶೇಪ್ ಕಾಣಿಸ್ತಿದೆ ಅಲ್ವಾ, ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇರ್ತದೆ. ಇನ್ನು ನೆಕ್ಸ್ಟ್ ಪುನಃ 3 ಹಾಫ್ ಡಬಲ್ ಕ್ರೋಶೆ ಹಾಕಿಕೊಳ್ಳೋಣ. ಆಚೆ ಸೈಡಲ್ಲಿ 3 ಹಾಫ್ ಡಬಲ್ ಕ್ರೋಶೆ, ಈಚೆ ಸೈಡಲ್ಲಿ 3 ಹಾಫ್ ಡಬಲ್ ಕ್ರೋಶೆ. ಇಲ್ಲೀಗ 2 ಹಾಫ್ ಡಬಲ್ ಕ್ರೋಶೆ ಆಯಿತು. ಇದು ಥರ್ಡ್ ಒನ್. 3 ಲೂಪನ್ನು ಒಟ್ಟಿಗೆ ತಂದರೆ ಆಯಿತು. 3 ಹಾಫ್ ಡಬಲ್ ಕ್ರೋಶೆ ಆಯಿತು. ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, 8 ಚೈನ್ ಸ್ಟಿಚ್ ಹಾಕಿ ಅದರ ಸಿಂಗಲ್ ಕ್ರೋಶದ ಒಳಗಡೆನೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ ಈ ರೀತಿಯಲ್ಲಿ. ಇವಾಗ ಇಲ್ಲಿ 4 ಚೈನ್ ಸ್ಟಿಚ್ಚಿನ ಗ್ಯಾಪ್ ಇದೆ ಅಲ್ಲ, ಅದರೊಳಗಡೆ 3 ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. 1 2 ಆರ್ಚ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಇಲ್ಲೀಗ 3 ಹಾಫ್ ಡಬಲ್ ಕ್ರೋಶೆ ಆಯಿತು. ಇನ್ನೀಗ ಈ ಲಾಕ್ ಹಾಕಿದ್ವಲ್ಲ, ಅದರೊಳಗಡೆ ಇನ್ನೊಂದು ಲಾಕ್ ಹಾಕಿಕೊಂಡ್ರೆ ಆಯಿತು. ಈ ರೀತಿಯಲ್ಲಿ ಇದಿಷ್ಟು ಒಂದು ಆರ್ಚ್ ಆಗಿರ್ತದೆ ನೋಡಿ. ಈ ರೀತಿಯಾಗಿ ಒಂದು ಪುಟ್ಟದಾಗಿ ಒಂದು ಆರ್ಚ್ ಫಾರ್ಮ್ ಆಗ್ತದೆ. ಇನ್ನೀಗ ಈ 8 ಚೈನ್ ಸ್ಟಿಚ್ ಹಾಕಿದ್ವಲ್ಲ, ಅದರೊಳಗಡೆಗೆ 3 ಹಾಫ್ ಡಬಲ್ ಕ್ರೋಶೆ ಮತ್ತು 3 ಬೀಡ್ ತೆಗೆದುಕೊಂಡು ಲಾಕ್. ಅದೇ ರೀತಿಯಲ್ಲಿ ವರ್ಕ್ ಕಂಟಿನ್ಯೂ ಆಗ್ತದೆ. ನಾನು ಲಾಸ್ಟಲ್ಲಿ ವರ್ಕ್ ಹೇಗೆ ಕಾಣ್ತದೆ ಅಂತ ತೋರಿಸ್ತೀನಿ. ಇದೊಂದು ಸ್ಟೆಪ್ ಬೇಕಾದರೆ ಇನ್ನೊಮ್ಮೆ ತೋರಿಸಿಕೊಡ್ತೀನಿ, ಬೀಡ್ ಹಾಕೋದನ್ನು. ಆಗ ಫೋಕಸ್ ಆಗಿದೆ ಇಲ್ವಾ ಅಂತ ಡೌಟ್ ಇದೆ ನನಗೆ. ಈ ರೀತಿಯಲ್ಲಿ ಬೀಡ್ ಹಾಕಿಕೊಳ್ಳೋಣ ಈ ರೀತಿಯಾಗಿ. ಇನ್ನು ನೆಕ್ಸ್ಟ್ ಇಲ್ಲಿ ಈ ಗ್ಯಾಪಿನೊಳಗಡೆ ಬೀಡನ್ನು ಲಾಕ್ ಮಾಡಿಕೊಳ್ಳೋದು ಈ ರೀತಿಯಾಗಿ. ಆಗ ಅದಿಲ್ಲಿ ಆಟೋಮೆಟಿಕ್ಕಾಗಿ ಟ್ರಯಾಂಗಲ್ ಫಾರ್ಮ್ ಆಗ್ತದೆ ನೋಡಿ. ಈ ರೀತಿಯಲ್ಲಿ ತೆಗೆದುಕೊಂಡು ಲಾಕ್ ಹಾಕ್ಕೊಳ್ಳೋಣ. ನೋಡಿದ ಇಲ್ಲಿ ಟ್ರಯಾಂಗಲ್ ಶೇಪ್ ಫಾರ್ಮ್ ಆಯಿತು, ಕಾಣಿಸ್ತದೆಯಾ? ಇನ್ನು ನೆಕ್ಸ್ಟ್ 3 ಹಾಫ್ ಡಬಲ್ ಕ್ರೋಶೆ ನೋಡಿ ಈ ರೀತಿಯಾಗಿ ಬರ್ತದೆ. ಇಲ್ಲಿ ಈಗ ಪೂರ್ತಿ ಆರ್ಚ್ಗಳು ರೆಡಿಯಾಗಿದೆ. ಇನ್ನಿವಾಗ ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಲ್ವ, ಇಲ್ಲೊಂದು ಚೈನ್ ಸ್ಟಿಚ್ ಹಾಕಿ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ತೀನಿ. ಆರ್ಚು ಈ ರೀತಿಯಾಗಿ ಕಾಣಿಸ್ತಾ ಉಂಟು ನೋಡಿ. ಇನ್ನಿವಾಗ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕಿದ್ನಲ್ಲ, ಅಲ್ಲಿಗೆ ಕುಚ್ಚು ಕಟ್ಟಿ ವರ್ಕ್ ಹೇಗೆ ಕಾಣ್ತದೆ ಅಂತ ಕೊನೆಯಲ್ಲಿ ತೋರಿಸ್ತೀನಿ. ಟಸಲ್ಸ್ ಕಟ್ಟಿದ ಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಪುಟ್ಟ ಆರ್ಚಿಗೆ ನಾನು ಪುಟ್ಟದಾಗಿ ಟಸಲ್ಸ್ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 100 ಸ್ಟ್ರ್ಯಾಂಡ್ಸ್ ತಗೊಂಡಿದ್ದೀನಿ ಸಿಲ್ಕ್ ಥ್ರೆಡ್ಡನ್ನು. ಡಬಲ್ ಆಗುವಾಗ 200 ಆಗ್ತದೆ. ವರ್ಕ್ ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತದೆ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.